ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಎಲ್ಲ ಸ್ಪರ್ಧಾಳುಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಸಭಾ ಕಾರ್ಯಕ್ರಮವನ್ನು ನೆರವೇರಿಸಿ. ಹಾಗೆ ಮಾನದಂಡಗಳಲ್ಲಿ ಅಂಕವನ್ನು ಹಾಕಿ ಯಾವುದನ್ನು ಓವರ್ ನೈಟ್ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ BRC ರವರು BR ಅವರು ಕೇಳಿಕೊಂಡ ಮೇರೆಗೆ ನಾನು ಸಂತೋಷದಿಂದ ಅವಕಾಶ ಸಿಕ್ಕಿದೆ, ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಪ್ರತಿಭಾ ಕಾರಂಜಿ ಮಾಡಬೇಕು, ಹೇಗೆ ಮಾಡ್ಬೋದು ಅನ್ನೋದನ್ನ ನಾವು ಯೋಚನೆಯನ್ನು ಮಾಡಿದಾಗ ಇಲ್ಲಿವರೆಗೂ ಬೇರೆ ಬೇರೆ ಕಡೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅದು ಇದೇ ಬಾರಿ ಸರ್ಕಾರಿ ಶಾಲೆಯಲ್ಲಿ ಇತ್ತೀಚೆಗೆ ಮಾಡಿದ್ದು ಫಸ್ಟ್ ಟೈಮ್ ನಾನು ಅಂದ್ಕೊಂಡಿದ್ದೀನಿ. ಏನೇ ಇರಲಿ, ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಲಾಖಾ ಅಧಿಕಾರಿಗಳಿಗೆ ಮೊದಲನೇದಾಗಿ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಶಾಲೆ ನೋಡಲಿಕ್ಕೆ ಇಡೀ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ಕೆಲವು ಪೋಷಕರು, ವಿವಿಧ ಸಂಘ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಬಂದಿದ್ದೀರಿ. ಹಾಗಾಗಿ ನಮ್ಮ ಶಾಲೆ ಜಾತ್ರೆಯ ರೀತಿಯಲ್ಲಿ ಈ ದಿನ ಇದೆ. ಹಾಗಾಗಿ ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ 25-26ನೇ ಸಾಲಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಗೌರವಾನ್ವಿತರು ಹಾಗೂ SS ಬೋಸರಾಜ್ ಅವರು, ಸನ್ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು, ಕನ್ನಡ ಸರ್ಕಾರವರು ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ಸೆಷನ್ ನಡೀತಾ ಇರೋದ್ರಿಂದ ಬರಲಿಲ್ಲ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜನಪ್ರಿಯ ಶಾಸಕರಾದಂಥ ಶ್ರೀಯುತ S ಪೊನ್ನಣ್ಣ ಸಾಹೇಬರು ವಹಿಸ್ಕೊಳ್ಬೇಕಾಗಿತ್ತು. ಅವರು ಸಹಿತ ಸೆಷನ್ಸಲ್ಲಿ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಲಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನನ್ನ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಬಹಳ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದರ ನಾಯಕರಾದಂಥ ಶ್ರೀಯುತ ಪ್ರಮೋದ್ ಗಣಪತಿರವರು, ಅಧ್ಯಕ್ಷರು ಗ್ರಾಮ ಪಂಚಾಯತ್, ಇವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವ್ರು ಬೇರೆ ತುರ್ತು ಕೆಲಸ ಇರೋದ್ರಿಂದ ನಮ್ಮ ಶಾರದಾ ದೇವಿಗೆ ಮಾಲಾರ್ಪಣೆ ಮಾಡಿ ಅವರು ತೆರಳಿರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಸಹಿತ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧರ್ಮಜ ಉತ್ತಪ್ಪನವರು ಇನ್ನೇನೋ ಕೆಲವೇ ಕ್ಷಣದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕಾಳಿಮಾಡ ಪ್ರಶಾಂತ್ ಸರ್ ಅವರು, ಸನ್ಮಾನ್ಯ ಅಧ್ಯಕ್ಷರು, ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಪೊನ್ನಂಪೇಟೆ, ಇವ್ರಿಗೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಜಾನ್ಸನ್, ಸನ್ಮಾನ್ಯ ಅಧ್ಯಕ್ಷರು, ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ವಿರಾಜಪೇಟೆಯವರು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆಯೇ ನಮ್ಮ ಈ ಶಾಲೆಯ ಕೆಲಸಗಳಾಗಿದೆ, ಏನಾಗಬೇಕು, ಪ್ರತಿಯೊಂದು ಕೆಲಸ ಕಾರ್ಯಗಳ ಬಗ್ಗೆ ಮೇಲುಸ್ತುವಾರಿ ಮಾಡಿದಂಥ ಶ್ರೀಯುತ ಜಗದೀಶ್ ಜೋಳಬಿಟ್ಟಿರವರು, SMC ಅಧ್ಯಕ್ಷರು, ಇವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಬಸವರಾಜ್ ಸರ್ ಅವರು, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಕೊಡಗು, ಅವರ ಅಧಿಕಾರ ಅವಧಿಯಲ್ಲಿ ಹಲವಾರು ಸಹಕಾರ ನೀಡಿದಂತಹ ಶ್ರೀಮತಿ ಸಹಿತ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ಹಾಗೆಯೇ KR ರಾಜೇಶ್ ಅವರು ಸಹಿತ ವೇದಿಕೆಯಲ್ಲಿ ಆಸೀನರಾಗಿದ್ದು ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಶರತ್ ಕುಮಾರ್ JC ಅಧ್ಯಕ್ಷರು, ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘ, ಇವರು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಮಹೇಂದ್ರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ SC/ST ನೌಕರ ಸಂಘ ಸಮನ್ವಯ ಸಮಿತಿ, ಇವರು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಧರ್ಮಜ ಉತ್ತಪ್ಪರವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ಎಲ್ಲರಿಗೂ ಪ್ರಚುರಪಡಿಸಲಿಕ್ಕೆ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮದವರು, ಪತ್ರಕರ್ತ ಮಿತ್ರರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಈ ಪ್ರತಿಭಾ ಕಾರಂಜಿ ಕಲೋತ್ಸವ ಅನ್ನುವುದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಆಗಿದೆ. ಯಾಕೆಂತಂದರೆ ವರ್ಷ ಪೂರ್ತಿ ಪಾಠಗಳಲ್ಲಿ ತೊಡಗಿಕೊಂಡಿದ್ದಂತಹ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಮನಸ್ಸಿಗೆ ಮುದವನ್ನು ನೀಡಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕಾಗ್ತದೆ ಅಥವಾ ಕಲಿಕೆಗೆ ಪೂರಕವಾಗಿರುವ ಕೆಲವು ಚಟುವಟಿಕೆಗಳನ್ನು ನಡೆಸಬೇಕಾಗ್ತದೆ. ಹಾಗೆ ಈ ಆಟೋಟಗಳ ಸ್ಪರ್ಧೆಯ ಜೊತೆಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಅವಳಲ್ಲಿ ಕಲಿಕೆಯಲ್ಲಿ ತೊಡಗಿಕೊಳ್ಳಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರದಿಂದ ಹಮ್ಮಿಕೊಂಡಿದೆ. ಇಲ್ಲಿ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಅವರಲ್ಲಿ ಅನೇಕ ರೀತಿಯ ಸೂಕ್ತ ಪ್ರತಿಭೆಗಳಿರ್ತವೆ. ಕೆಲವರು ಓದೋದ್ರಲ್ಲಿ ಮುಂದಿರ್ತಾರೆ, ಕೆಲವರು ಕ್ರೀಡೆಯಲ್ಲಿ ಮುಂದಿರ್ತಾರೆ, ಇನ್ನು ಕೆಲವರು ಇದೆರಡರಲ್ಲಿ ಭಾಗವಹಿಸಿರೋರು ಅವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಅವರಲ್ಲಿ ಪ್ರತಿಭೆ ಇರ್ತದೆ. ಈ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ಒಂದು ವೇದಿಕೆ ಬೇಕಾಗಿತ್ತು. ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ವರ್ಷದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ, ಸೂಕ್ತ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ಈ ಕಾರ್ಯಕ್ರಮ ವೇದಿಕೆಯಾಗಿದೆ. ಇದಲ್ಲದೆ ಇದು ಸ್ಪರ್ಧೆ ನಡೆಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವ ಉಂಟಾಗ್ತದೆ. ಇಲ್ಲಿ ಈ ಸ್ಪರ್ಧೆಗಳಲ್ಲಿ ಕೆಲವು ವೈಯಕ್ತಿಕವಾದಂಥ ಸ್ಪರ್ಧೆಗಳಿವೆ ಮತ್ತು ಕೆಲವು ಗುಂಪು ಸ್ಪರ್ಧೆಗಳಿವೆ. ಈ ಗುಂಪು ಸ್ಪರ್ಧೆಗಳಲ್ಲಿ ಮಾಡುವಾಗ ಮಕ್ಕಳಲ್ಲಿ ಪರಸ್ಪರ ಹೊಂದಾಣಿಕೆ, ಪ್ರೀತಿ, ವಿಶ್ವಾಸ ಇವುಗಳನ್ನ ಮೂಡಿಸಲಿಕ್ಕೆ, ವೈಯಕ್ತಿಕವಾಗಿ ಮಾಡಬೇಕಂತ ಹೇಳಿದಾಗ ಅವನಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಉಂಟು ಮಾಡಿ ನಾನು ಒಬ್ಬನೇ ಮಾಡ್ಬೋದು ಅನ್ನೋ ಉದ್ದೇಶವನ್ನು ಅವನಲ್ಲಿಯೂ ಮನವರಿಕೆ ಮಾಡಬೇಕಾಗ್ತದೆ. ಈ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಸೊ ಈ ಒಂದು ಕಾರ್ಯಕ್ರಮ ಇಲ್ಲಿ ಅದು ವಿಶೇಷವಾಗಿ ಈ ಸಲ ನಾವು ಗೋಣಿಕೊಪ್ಪದಲ್ಲಿ ನಡೆಸಬೇಕು ಅಂತ ಕೇಳ್ಕೊಂಡಾಗ ಈ ಶಾಲೆಯ ಮುಖ್ಯ ಶಿಕ್ಷಕರು ವಿಶೇಷವಾಗಿ ಒಪ್ಪಿಕೊಂಡ್ರು. ಹಾಗೆ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀ ಪ್ರಮೋದ್ ಗಣಪತಿ, ಸರ್ವ ಸದಸ್ಯರಿಗೆ ಅಲ್ಲಿ ಇಬ್ಬರಿದ್ದಾರೆ, ಚೇತನ್ ಮತ್ತು ಪುಷ್ಪ ಅವರು. ಈ ಹಿಂದೆಯೂ ಸಹ ಅವರ ಅಧಿಕಾರಾವಧಿಯಲ್ಲಿ ನಮಗೆ ಅನೇಕ ಸಹಕಾರವನ್ನು ನೀಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ, ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇವತ್ತು ಸರ್ಕಾರ ಶೈಕ್ಷಣಿಕ ವ್ಯವಸ್ಥೆಗೆ, ಅದರಲ್ಲೂ ಕರ್ನಾಟಕ ರಾಜ್ಯ ಸರ್ಕಾರ ಉತ್ತಮವಾದ ಒಂದು ಸ್ಪಂದನೆಯನ್ನು ಕೂಡ ಕೊಡ್ತಿದೆ. ಇವತ್ತು ಈ ದೇಶ, ಪ್ರಪಂಚ ಅಥವಾ ನಾಡು ಯಾವುದೇ ಒಂದು ಬೆಳವಣಿಗೆ ಆಗಬೇಕಾದ್ರೆ ಶಿಕ್ಷಣವೇ ಮುಖ್ಯ ಅಂತ ಹೇಳುವುದು ಇವತ್ತು ಕಾಲಾಂತರದಿಂದ ಬಂದಂಥ ಒಂದು ವಿಚಾರ ಮತ್ತು ಅದಷ್ಟು ಸತ್ಯವ್ಯವಸ್ಥೆ. ಎಷ್ಟು ಶಿಕ್ಷಣ ಮುಂದುವರಿಯುತ್ತೋ ಅಷ್ಟೇ ನಮ್ಮ ಎಲ್ಲ ಥರದ ಸಾಂಸ್ಕೃತಿಕವಾಗಲಿ, ಅಭಿವೃದ್ಧಿ ಆಗಲಿ, ನಮ್ಮ ಪ್ರತಿಯೊಂದು ವಿಚಾರಧಾರೆ ಕೂಡ ಬೆಳೆಯುವುದು ಶಿಕ್ಷಣದ ಒಂದು ಮೂಲಕ. ಆದ್ದರಿಂದ ಯಾವಾಗಲೂ ನಾವು ಶಿಕ್ಷಣಕ್ಕೆ ಒಂದು ಮೊದಲ ಒಂದು ಪ್ರಾಶಸ್ತ್ಯನ ಕೊಟ್ಟು ಗುರುಗಳಿಗೆ ಒಂದು ಮೊದಲ ಪ್ರಾಶಸ್ತ್ಯ ಕೊಡೋದು ಅದು ನಮ್ಮ ಇಡೀ ಭಾರತ ಅಂತಲ್ಲ ಪ್ರಪಂಚದಾದ್ಯಂತ ಒಂದು ಇರುವಂತಹ ಒಂದು ವ್ಯವಸ್ಥೆ. ಮತ್ತು ನಾವು ಹಲವಾರು ಶತಮಾನಗಳಿಂದ ಯಾವುದೇ ನಮ್ಮ ಪುರಾಣ ಕಾಲದಿಂದ ಕೂಡ ನಾವು ಕಂಡು ಬಂದಂತ ವ್ಯವಸ್ಥೆ. ಅದೇ ರೀತಿ ಇವತ್ತು ಶಿಕ್ಷಣವನ್ನು ಮುಂದೆ ತರಬೇಕು. ಅದಕ್ಕೆ ಅವರ ಒಂದು ಪ್ರತಿಭೆಯನ್ನು, ವಿದ್ಯಾರ್ಥಿಗಳ ಇದನ್ನು ಎಲ್ಲ ಒಂದು ಸೇರಿ ಅದನ್ನ ತೋರ್ಪಡಿಸುವ ಒಂದು ವೇದಿಕೆ ಮಾಡ್ಬೇಕಂತ ಹೇಳುವ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಪ್ರತಿಭಾ ಕಾರಂಜಿ ಅಂತ ಹೇಳುವ ಒಂದು ಕಾರ್ಯಕ್ರಮದ ಮೂಲಕ ಪ್ರತಿ ತಾಲೂಕು ಮಟ್ಟಗಳಲ್ಲಿ ಎಲ್ಲ ಶಾಲೆಗಳನ್ನು ಒಳಗೊಂಡು, ಇವತ್ತು ಅದು ಸರ್ಕಾರಿ ಶಾಲೆಗಳಿರ್ಬೋದು, ತಮ್ಮ ಖಾಸಗಿ ಶಾಲೆಗಳಿರ್ಬೋದು, ಅಥವಾ ಬೇರೆ ಎಲ್ಲ ತರದ ಶಾಲೆಗಳನ್ನ ಸೇರಿಸಿ ಪ್ರಾಥಮಿಕ ಶಾಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢ ಎರಡು ಶಾಲಾ ಮಟ್ಟದ ಒಂದು ವಿದ್ಯಾರ್ಥಿಗಳನ್ನ ಕರೆಸಿ ಅವರಲ್ಲಿ ಇರುವಂತಹ ಎಲ್ಲ ಪ್ರತಿಭೆಗಳು ಸಾಂಸ್ಕೃತಿಕವಾಗಲಿ, ಶೈಕ್ಷಣಿಕವಾಗಿರಲಿ ಮತ್ತು ಎಲ್ಲ ತಮ್ಮ ಕ್ರೀಡೆಯಲ್ಲಿರಲಿ ಎಲ್ಲದನ್ನು ಕೂಡ ಒಂದು ತೋರ್ಪಡಿಸಿ ಯಾರು ಯಾವ ಶಾಲೆಯವರು ಉತ್ತಮವಾಗಿದ್ದಾರೆ ಮತ್ತು ಮಕ್ಕಳಿಗೆ ಅದೊಂದು ಸ್ಫೂರ್ತಿದಾಯಕವಾದ ಒಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಅದರ ಒಂದು ಮೇರೆಗೆ ಇವತ್ತು ವಿರಾಜಪೇಟೆ ತಾಲೂಕು ಶಿಕ್ಷಣ ಸಮಿತಿಯವರು ಮತ್ತು ಎಲ್ಲ ಶಾಲೆಯ ಅಧಿಕಾರಿ ವರ್ಗದವರು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಾ. ಇದರಲ್ಲಿ ಇವತ್ತು ಎಲ್ಲ ಶಾಲೆಯ ವಿದ್ಯಾರ್ಥಿನಿಯರು ಕೂಡ ಆಗಮಿಸಿದ್ದಾರೆ ಅಂತ ಹೇಳೋದು ಕಂಡು ಬರ್ತದೆ. ಆದ್ರಿಂದ ಇವತ್ತು ಇದರ ಮುಖ್ಯ ಉದ್ದೇಶ ಏನಂದ್ರೆ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ತಮ್ಮ ಪ್ರತಿಭೆಗಳನ್ನ ತಾವು ತೋರ್ಪಡಿಸ್ಕೊಳ್ಳಕ್ಕೆ ಮತ್ತು
ತಮ್ಮಲ್ಲಿ ಒಂದು ಸ್ಪರ್ಧಾತ್ಮಕ ಒಂದು ಭಾವನೆ ಬೆಳಿಲಿಕ್ಕೆ, ಕಾಂಪಿಟೇಷನ್ ಏನು ಬೆಳಿಲಿಕ್ಕೆ ಇದು ಸಹಕಾರಿ ಅಂತ ಹೇಳೋದು ನನ್ನ ಒಂದು ಭಾವನೆ. ಜೊತೆಗೆ ಇಲ್ಲಿ ತಾವು ತಮ್ಮ ಸ್ಪರ್ಧೆ ಮೂಲಕ ಅಥವಾ ನಮ್ಮ ಒಂದು ಇದ್ರ ಮೂಲಕ ನಿಮ್ಮ ಒಂದು ಸ್ಪರ್ಧಾತ್ಮಕವಾದ ವಿಚಾರದ ಮೂಲಕ ನೀವು ಮೊದಲು ಎರಡನೇ ಮೂರನೇ ಸ್ಥಾನ ಪಡ್ಕೊಳ್ತೀರಾ. ಅವರಿಗೆ ಬಹುಮಾನ ಕೂಡ ಇದೆಯಾ? ಇದೆ. ಬಹುಮಾನ ಕೂಡ ಕೊಡುವಂತ ವ್ಯವಸ್ಥೆ ಕೂಡ ಇವತ್ತು ಸರ್ಕಾರ ಮಾಡಿದೆ. ಆದ್ರಿಂದ ತಾವೆಲ್ಲ ಇಲ್ಲಿ ಆಗಮಿಸಿದ್ದೀರಾ. ನಾನು ಹೆಚ್ಚಿಗೆ ಮಾತನಾಡಲಾರೆ. ನಿಮ್ಮ ಎಲ್ಲಾ ತರದ ಪ್ರತಿಭೆಗಳನ್ನ, ಶೈಕ್ಷಣಿಕವಾಗಿರ್ಲಿ, ಸಾಂಸ್ಕೃತಿಕವಾಗಿರ್ಲಿ, ಎಲ್ಲಾ ತರದ ಒಂದು ಪ್ರತಿಭೆಗಳನ್ನ ತಾವು ತೋರ್ಪಡಿಸಿ ತಮ್ಮ ಜೀವನದಲ್ಲಿ ಒಂದು ಇದೇ ತರದ ಒಂದು ಇದನ್ನ, ಯಾಕೆಂದ್ರೆ ನೀವೆಲ್ಲ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಇದನ್ನ ಒಂದು ಕಲಿಸುವಂತ ಒಂದು ವಿಚಾರ ಕೂಡ ಶಿಕ್ಷಕರಲ್ಲಿ ತುಂಬಾ ಒಂದು ಸಮಯ ಬೇಕು, ಒಂದು ತಾಳ್ಮೆ ಬೇಕು. ಯಾಕಂದ್ರೆ ಕಾಲೇಜಲ್ಲಿ ವಿದ್ಯಾರ್ಥಿಗಳನ್ನ ಓದಿಸೋದೇ ಬೇರೆ, ಆದ್ರೆ ತಾವು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಯವರೆಗೆ ಮಕ್ಕಳನ್ನ ಒಂದು ಶಿಸ್ತಲ್ಲಿ ಅವರಿಗೆ ಕಲಿಸೋದು, ಅದರಲ್ಲೂ ಪ್ರೈಮರಿ LKG UKG ಪ್ರೈಮರಿ 5ನೇ ಕ್ಲಾಸ್ನವರೆಗೆ ಕಲಿಸುವಂತಹ ಒಂದು ಶಿಕ್ಷಕರ ಕೂಡ ಒಂದು ಸೇವೆ ಕೂಡ ಸರ್ಕಾರ ಸಂಬಳ ಕೊಡ್ಬೋದು, ಸಂಸ್ಥೆಗಳು ಸಂಬಳ ಕೊಡ್ಬೋದು. ಆದ್ರೆ ಅಲ್ಲಿರುವಂತಹ ಸಂಯಮ ಮತ್ತು ತಾಳ್ಮೆ ಬಾರಿ ಅತಿ ಮುಖ್ಯ. ಅದಕ್ಕೆ ನಾವು ಯಾವಾಗಲೂ ಒಂದು ಸಲಾಮು ಚಿರಋಣಿ ನಾವು ಆಗಿರ್ಲೇಬೇಕು. ಅದರಿಂದ ಶಿಕ್ಷಕರು ಕೂಡ, ನಿಮ್ಮ ಪಾತ್ರ ಕೂಡ ಇವತ್ತು ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನ ಮೇಲೆತ್ತುವುದರಲ್ಲಿ ನಾವು ಒಂದು ಮುಖ್ಯ ಪಾತ್ರವಾಗಿರ್ತದೆ. ನಾನು ನಿಮಗೆಲ್ಲರಿಗೂ ಕೂಡ ಚಿರಋಣಿ. ಅದೇ ರೀತಿ ತಾವು ತಮ್ಮ ಪ್ರತಿಭೆಗಳ ಮೂಲಕ ತಮ್ಮ ಮಕ್ಕಳನ್ನ ಇವತ್ತು ಒಂದೊಂದು ವಿಧದಲ್ಲಿ ತಾವು ಪ್ರೋತ್ಸಾಹಿಸಿ ಅವರಿಗೆ ಕಲಿಸಿ ಇವತ್ತು ತಾವು ಈ ಪ್ರತಿಭೆಯ ಕಾರಂಜಿಗೆ ಕರ್ಕೊಂಡು ಬಂದಿದ್ದೀರಾ. ತಮ್ಮೆಲ್ಲ ಒಂದು ಟೀಮ್ಗಳಿಗೆ ಎಲ್ರಿಗೂ ಗೆಲ್ಲುವಂತ ಸಾಮರ್ಥ್ಯ ಇರಲಿ, ಪೈಪೋಟಿ ಇರಲಿ, ಉತ್ತಮವಾದ ಪ್ರದರ್ಶನವನ್ನು ತಾವು ಇವತ್ತು ವೇದಿಕೆಯಲ್ಲಿ ನೀಡುವಂತಾಗಲಿ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಇದನ್ನೆಲ್ಲ ತೊಡಗಿಸ್ಕೊಂಡು ತಾವು ಒಂದು ಉತ್ತಮ ಪ್ರಜೆಗಳಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಲ್ಲಿ ತಾವು ಮುಂದೆ ನಿಂತ್ಕೊಳ್ಬೇಕಂತ ಹೇಳೋ ಒಂದು ಮಾತನ್ನು ಕೂಡ ನಾನು ಹೇಳುತ್ತಾ, ತಮ್ಮನ್ನು ಕರೆಸಿ ನನಗೆ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೆಲ್ಲ ವಂದಿಸ್ತಾ, ಜೊತೆಗೆ ನಾನು ಬರ್ಲಿಕ್ಕೆ ಒಂದು 20 ನಿಮಿಷ ತಡ ಕೂಡ ಆಯ್ತು, ಅದಕ್ಕೆ ನಾನು ಕ್ಷಮೆ ಕೂಡ ಯಾಚಿಸುತ್ತಾ ನಾನು ತಮ್ಮ ಒಂದು ಆಹ್ವಾನಕ್ಕೆ ವಂದನೆಗಳನ್ನು ತಿಳಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಶಾಲಾ ಮಕ್ಕಳ ಪೋಷಕರು ಇಲ್ಲಿ ಹೆಚ್ಚಾಗಿರಬೇಕಿತ್ತು, ಆದರೆ ಇಲ್ಲಿ ಶಿಕ್ಷಕಿಯರು ತಮ್ಮ ಶಾಲಾ ಮಕ್ಕಳನ್ನು ತನ್ನ ಮಕ್ಕಳಂತೆ ವೇಷಭೂಷಣ ತೊಡಿಸಿ ಈ ಕಾರ್ಯಕ್ರಮಕ್ಕೆ ಕಂಡಿದ್ದು ನನಗೆ ತುಂಬ ಹೆಮ್ಮೆಯಿಂದ ಶಿಕ್ಷಕ ಸಮೂಹವನ್ನು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಖಾಸಗಿ ಶಾಲೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದ್ದರೆ ಮಕ್ಕಳಿಗಿಂತ ಪೋಷಕರೇ ತುಂಬಿ ಹರಿದಾಡ್ತಾ ಇದ್ರು. ಆದರೆ ಇವತ್ತು ಶಾಲಾ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಯಾವುದೇ ಪೋಷಕರು ನಮ್ಮ ಕಾಣ್ತಲ್ಲ. ಕೆಲವು ಮಕ್ಕಳಿದ್ದಾರೆ, ಪೋಷಕರು ಇದ್ದಾರೆ, ತಮ್ಮ ಮಕ್ಕಳನ್ನು ಪೋಷಕರು ಏನು ಗುರಿಯನ್ನು ಇಟ್ಕೊಂಡಿದ್ದಾರೆ, ನನ್ನ ಮಗ ಈ ಜೀವನದಲ್ಲಿ ಎಲ್ಲಿ ತಲುಪಬೇಕು ಅಂತೇಳಿ ಅವರಿಗೆ ಪ್ರೋತ್ಸಾಹ ನೀಡತಕ್ಕಂಥ ಪೋಷಕರು ಇವತ್ತು ಸಭೆಯಲ್ಲಿ ಇಲ್ಲ. ಅವರ ಬದಲಿಗೆ ಅವರ ಪಾತ್ರವನ್ನು ಇವತ್ತು ಶಿಕ್ಷಕಿಯರು ಮತ್ತು ಶಿಕ್ಷಕರು ವಹಿಸಿದ್ದಾರೆ ಅಂತ ಹೇಳಿದ್ರೆ ನಾವು ಹೆಮ್ಮೆಯಿಂದ ಅವರನ್ನು ಅಭಿನಂದಿಸಲೇಬೇಕಾಗ್ತದೆ. ಈ ಶಿಕ್ಷಣ ಕೊಡುವಂಥ ಶಿಕ್ಷಕಿಯರು ಅವರ ಪಾತ್ರ ಬಹು ಮುಖ್ಯವಾದದ್ದು. ಬರೀ ಪಾಠ ಪ್ರವಚನವನ್ನು ಕಲಿಸುವಂಥ ವ್ಯವಸ್ಥೆ ಅಲ್ಲ, ಮಕ್ಕಳನ್ನು ಸರಿದಾರಿಯಲ್ಲಿ ತಂದು ಈ ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಪಾತ್ರ ಕೂಡ ಅವ್ರಿಗೆ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದವನು. ನಾನು ಓದುವ ಸಂದರ್ಭದಲ್ಲಿ ಈ ರೀತಿ ವೇದಿಕೆಗಳಿಲ್ಲ, ಈ ರೀತಿ ಕಾರ್ಯಕ್ರಮಗಳಿಲ್ಲ. ಸಭೆಯಲ್ಲಿ ಒಂದು ವಾರ್ಷಿಕ ಆಚರಣೆ ಮಾತ್ರ ಇತ್ತು, ಅದು ಸೀಮಿತವಾದ ದಿನಗಳಲ್ಲಿ ಮಾತ್ರ. ಇವತ್ತು ವಿಜ್ಞಾನ ಬೆಳೆದಿದೆ, ಟೆಕ್ನಾಲಜಿಯಲ್ಲಿ ಇವತ್ತು ಮಕ್ಕಳು ಯಾವುದೇ ಮನೆಯಲ್ಲಿ ಹೋದರೂ ಕೂಡ ಮೊಬೈಲಲ್ಲಿ ಆಟ ಆಡೋದು ನಾವು ಕಾಣ್ಬೋದು. ಮಕ್ಕಳನ್ನು ಇವತ್ತು ಇಲ್ಲಿಗೆ ಏನಕ್ಕೆ ಕರೆದುಕೊಂಡು ಬಂದಿದ್ದಾರೆ ಅಂತ ಹೇಳೋ ಚಿಂತನೆ ಕೂಡ ಇವತ್ತು ಮಾಡುವಂಥ ಶಕ್ತಿ ನಮ್ಮ ಪೋಷಕರಲ್ಲೂ ಇಲ್ಲ. ಯಾಕೆಂತೇಳಿ ಪೋಷಕರ ಕೈಯಲ್ಲಿ ಮೊಬೈಲ್ ಇವತ್ತು. ನಾನು ಕೂಡ ಮೊಬೈಲ್ನ ಬಳಕೆ ಮಾಡ್ತೀನಿ, ಆದರೆ ಸೀಮಿತವಾಗಿ ಮಾಡ್ತಾ ಇದ್ದೀನಿ. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ನಾಳೆ ಪೋಷಕರು ಅವರ ಪ್ರತಿಭೆಯನ್ನು ಕಣ್ತುಂಬಿಕೊಳ್ಬೇಕು. ಇವತ್ತು ವೇದಿಕೆಯಲ್ಲಿ ಮಾಡುವಾಗ ಶಿಕ್ಷಕರು ಮಾತ್ರ ಅದನ್ನು ಕಣ್ತುಂಬಿಕೊಳ್ತಾರೆ, ನಮ್ಮಂಥವ್ರು ಕೂಡ ಕಣ್ತುಂಬಿಕೊಳ್ತೇವೆ.
ಮಕ್ಕಳನ್ನು ಯಾವ ರೀತಿ ಗುರುತಿಸಬೇಕು, ಮುಂದೆ ಯಾವ ದಾರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನೋಡಲಿಕ್ಕೆ ಅವರು ಇರಬೇಕಾಗಿತ್ತು. ತುಂಬ ನೋವಿನಿಂದ ಹೇಳುವಂಥ ವಿಚಾರಗಳು. ಈಗ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸುವಾಗ ಖಾಸಗಿ ಶಾಲೆಯನ್ನು ಕೂಡ ಒಳಗೊಂಡಂತೆ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗ್ತದೆ. ವಿರಾಜಪೇಟೆ ತಾಲೂಕಿನ ಬಹುತೇಕ ಎಲ್ಲ ಶಾಲೆಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದೆ ಅಂತೇಳಿ ನಾನು ಅನ್ನಿಸ್ತಾ ಇದ್ದೀನಿ. ಬಹುಶಃ ವೇದಿಕೆಯಲ್ಲಿ ಇಂದಿನ ಅಧ್ಯಕ್ಷರಾದಂಥ ಜಗದೀಶ್ ಜೋಡ್ಬಟ್ಟಿಯವರು ನನ್ನ ಹಳೆಯ ಸ್ನೇಹಿತರು. ನಾನು ತಾಲೂಕ್ ಪಂಚಾಯತ್ ಸದಸ್ಯರಿದ್ದಾಗ ಕೂಡ ನನ್ನ ಆತ್ಮೀಯರವರು. ತಪ್ಪಾಗಿ ಅವರ ಅಧ್ಯಕ್ಷತೆಯನ್ನು ನಾನು ಗೌರವಿಸಬೇಕಾಗಿದ್ದು ಮಾತಿನ ಮಧ್ಯದಲ್ಲಿ ಬಿಟ್ಟೋಯಿತು. ಇಂದಿನ ಸಭೆಯ ಅಧ್ಯಕ್ಷರಾದಂಥ ಜಗದೀಶ್ ಜೋಡ್ಬಟ್ಟಿಯವರೇ, ವೇದಿಕೆಯಲ್ಲಿ ಹಾಸರಾದಂತಕ್ಕಂಥ ಮತ್ತು ಮುಂದೆ ಆಸೀನರಾದಂಥ ಎಲ್ಲ ಸರ್ಕಾರಿ ವಿವಿಧ ಘಟಕಗಳ ಅಧ್ಯಕ್ಷರುಗಳೇ ಮತ್ತು ಶಾಲಾ ಶಿಕ್ಷಕರುಗಳೇ, ಹೆಚ್ಚೇನು ಇಲ್ಲಿ ಹೇಳಲಿಕ್ಕೆ ಇಲ್ಲ, ನೀವು ಕೂಡ ಕಾತರದಿದ್ದೀರಿ. ನಾನಿಲ್ಲಿ ಮಕ್ಕಳನ್ನು ಯಾವ ರೀತಿ ಶಿಕ್ಷಕಿಯರು ಹುರಿದುಂಬಿಸ್ತಿದ್ದಾರೆ ಅಂತ ಹೇಳೋದು ಮತ್ತೊಮ್ಮೆ ಈ ದೃಶ್ಯ ಮಾಧ್ಯಮಗಳಲ್ಲಿ ಇದು ಪ್ರಚಾರ ಆದರೆ ಆ ಪೋಷಕರು ಮುಂದಿನ ದಿನಗಳಲ್ಲಿ ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಹೇಳೋದು ನನ್ನ ಅನಿಸಿಕೆ. ಇವತ್ತು ಸರ್ಕಾರಿ ಶಾಲೆಗಳಿರತಕ್ಕಂಥ ಶಿಕ್ಷಕಿಯರು ಯಾವ ರೀತಿಯ ಮಕ್ಕಳನ್ನು ಇಲ್ಲಿ ಕರೆದುಕೊಂಡಿದ್ದಾರೆ, ಕಂಡು ಬಂದಿದ್ದಾರೆ ಅಂದರೆ ಆ ಶಿಕ್ಷಕರಲ್ಲಿ ಮುಖಾಮುಖ ಸಂದರ್ಶನದಲ್ಲಿ ನಮ್ಗೆ ಗೊತ್ತಾಗ್ತದೆ. ಪೋಷಕರು ಅವರ ಪಾಡಿಗೆ ಅವರವರ ಕೆಲಸದಲ್ಲಿ ನಿರತರಾಗಿರ್ತಾರೆ, ಆದರೆ ಶಾಲೆಗೆ ಮಾತ್ರ ಮಕ್ಕಳನ್ನ ಕಳಿಸಿರ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳನ್ನು ನೀವೇ ಬೆಳೆಸಬೇಕಾಗಿದ್ದು. ಇಂದಿನ ಪ್ರಪಂಚದಲ್ಲಿ ನಾವು ನೋಡಿರ್ಬೋದು, ಇಲ್ಲೇ ಒಂದು ಬೋರ್ಡನ್ನು ಹಾಕಿದ್ದಾರೆ, ಮಾದಕ ವಸ್ತುಗಳಿಂದ ಮುಕ್ತವಾಗಿ ಒಂದು ಸಮಾಜ ನಿರ್ಮಾಣ ಆಗಬೇಕಾದ್ರೆ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಚಟುವಟಿಕೆಗಳಲ್ಲಿ, ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅವರಲ್ಲಿ ಒಳ್ಳೆಯ ಮನೋಭಾವನೆಯನ್ನು ಬೆಳೆಸಲಿಕ್ಕೂ ಕೂಡ ಪೋಷಕರು ಕೈ ತಗಬೇಕು. ಶಿಕ್ಷಕರಿಗೆ ಕೆಲವು ಗಂಟೆಗಳ ಕಾಲ ಮಾತ್ರ ಮಕ್ಕಳೊಂದಿಗೆ ಸಂಪರ್ಕದಲ್ಲಿ ಇರಲಿಕ್ಕಾಗ್ತದೆ. ದಿನನಿತ್ಯ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇರ್ತಾರೆ. ಹಾಗಾಗಿ ತಾವು ಏನು ಇವತ್ತು ಗೈರಾಗಿ ಮುಂದಿನ ದಿನಗಳಲ್ಲಿ ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಮೇತ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ವಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರಂಜಿಯನ್ನು ಆಯೋಜಿಸಲಾಗಿದೆ. ಬಹಳ ಹೆಮ್ಮೆಯ ವಿಚಾರ. ತಾಲೂಕಿನ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿರುವುದು ಈ ಶಾಲೆಗೆ ಮತ್ತಷ್ಟು ಗರಿಮೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಪ್ರೀತಿಯ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಪ್ರತಿಭಾ ಕಾರಂಜಿ ಅನ್ನೋ ಒಂದು ವಿಚಾರವನ್ನು ಸರ್ಕಾರ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಸಾಹಿತ್ಯ, ಕಲೆ, ಸಂಗೀತ, ಸಂಸ್ಕೃತಿ ಇಂತಹ ವಿಚಾರಗಳನ್ನು ಅನಾವರಣಗೊಳಿಸುವ ಒಂದು ಭವ್ಯ ವೇದಿಕೆಯಾಗಿದೆ. ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಒಳಪಡಿಸಿಕೊಳ್ಳುವಂತಹ ಒಂದು ಸಂದರ್ಭ ಕೂಡ ಹೌದು. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಗುಪ್ತವಾಗಿ ಅಡಗಿರುವಂತಹ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಾರದೆ ಇರುವಂಥದ್ದು ನಾವು ಕಾಣ್ತೇವೆ. ಅಂತಹ ವಿಚಾರಗಳನ್ನು ಶಿಕ್ಷಕರು ಹೊರತಂದು ಶಾಲೆಯಲ್ಲಿ ಮುಕ್ತ ವಾತಾವರಣವನ್ನು ಕಲ್ಪಿಸುವ ಮೂಲಕ ಅವರ ಏಳಿಗೆಗೆ, ಅವರ ಪ್ರತಿಭೆಗಳಿಗೆ ಅನುಕೂಲವನ್ನು ಕಲ್ಪಿಸುವ ಸಂದರ್ಭ ಇದಾಗಿದೆ. ಇಂತಹ ಅವಕಾಶವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಬಳಸಿಕೊಂಡು ಈ ಭಾರತದ ಅಮೂಲ್ಯವಾದ ಮೌಲ್ಯಾಧಾರಿತ ಪ್ರಜೆಯಾಗಿ ಜೀವನ ನಡೆಸುವ ಸಂಭ್ರಮವನ್ನು ಹೊಂದ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಅಡಗಿರುವಂತಹ ಪ್ರತಿಭೆಗಳನ್ನು ಯಾವುದೇ ಮುಜುಗರವಿಲ್ಲದೆ, ಯಾವುದೇ ಅಳಕಿಲ್ಲದೆ, ಭಯವಿಲ್ಲದೆ ಹೊರಗೆ ತಂದು ಈ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಳ್ಳುವ ಕಾರ್ಯಕ್ಕೆ ವಿದ್ಯಾರ್ಥಿಗಳು ಮುಂದಾಗಬೇಕಾಗಿದೆ. ಅಂತಹ ವೇದಿಕೆಯನ್ನು ಇವತ್ತು ಸರ್ಕಾರದ ಮಟ್ಟದಲ್ಲಿ ಪ್ರತಿ ಶಾಲೆಗಳಲ್ಲಿ ಕಲ್ಪಿಸಲಾಗ್ತಿದೆ. ಬಹುಶಃ ನಾನು ಪತ್ರಕರ್ತನಾಗಿ ವೃತ್ತಿ ಪ್ರಾರಂಭವಾದಲ್ಲಿಂದ ಬಹುಶಃ ತಾಲೂಕು ಮಟ್ಟದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಡೆದಂಥ ವಿಚಾರ ನಾನು ನೋಡಲೇ ಇಲ್ಲ. ಬಹುಶಃ ಕ್ಲಸ್ಟರ್ ಮಟ್ಟದಲ್ಲಿ ನಡೀತಾ ಇತ್ತು. ಬಹುಶಃ ತಾಲೂಕು ಮಟ್ಟದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಹಳ ಈ ರೀತಿ ಸಂಭ್ರಮವಾಗಿ ಮಾಡಿದ್ದಾರೆ. ಇದಕ್ಕೆ ಮೊದಲನೇದಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರಿಗೂ ನಾನು ಕೃತಜ್ಞತೆ ಹೇಳಬಯಸುತ್ತೇನೆ. ಇಷ್ಟು ಚಂದವಾದ ಅಲಂಕಾರವನ್ನು ಮಾಡಿದಂಥ ಶಿಕ್ಷಕರ ಶ್ರಮ ನನ್ನೆಯಿಂದ ಬಹುಶಃ ಈ ವೇದಿಕೆಯಲ್ಲಿ ನಾವು ಬಹಳ ಅಲಂಕಾರವಾಗಿ ಕೂತಿರ್ಬೋದು, ಆದರೆ ಅದಕ್ಕೆಲ್ಲ ನಾವು ಚಿರಋಣಿ ಆಗಬೇಕಾಗಿರುವಂಥದ್ದು ಇಲ್ಲಿನ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರಿಗೆ. ಹಾಗಾಗಿ ಈ ವಿಚಾರವನ್ನು ಎಷ್ಟು ಹೆಚ್ಚಾಗಿ ಲಂಬಿಸದೆ ಬಹುಶಃ ಈ ಮಾತನ್ನು ನಾನು
ಇಲ್ಲಿ ಹೇಳುತ್ತಾ ನನ್ನ ಈ ಸಣ್ಣ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಪ್ರತಿಭೆ ಇದೆ, ಅದನ್ನು ಗುರುತಿಸುವಂಥ ಕೆಲಸ ಶಾಲಾ ಹಂತದಲ್ಲಿ ಶಿಕ್ಷಕರು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇಲಾಖೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ, ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಪ್ರತಿಭೆ ಅಂತಕ್ಕಂಥದ್ದು ಮಗುವಿನಲ್ಲಿರ್ತಕ್ಕಂಥ ಸುಪ್ತ ಪ್ರತಿಭೆ, ಅದನ್ನು ಹೊರಹೊಮ್ಮಲಿಕ್ಕೆ ಅವಕಾಶಗಳಿರೋದಿಲ್ಲ. ನಮ್ಮ ಇಲಾಖೆ, ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಅಥವಾ ಶಿಕ್ಷಣ ಪದ್ಧತಿನಲ್ಲಿ ಇರ್ತಕ್ಕಂಥದ್ದು ಏನು ಅಂದರೆ, ನಾವು ಶಿಕ್ಷಣ ಪರೀಕ್ಷೆ ಮಾಡ್ತಕ್ಕಂಥದ್ದು, ಬರವಣಿಗೆ ಮೂಲಕ ಅವನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರು ಮಾಡ್ತೀವಿ. ಆದರೆ ಅವರಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ, ಅವರಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆನೇ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನೋಡಿ, ಪ್ರತಿಯೊಂದು ಇವ್ಯಾಲ್ಯೂಯೇಷನ್ ಮೆಥಡಲ್ಲೂ ಸಹ ನಾವು ಇದನ್ನು ಗುರುತಿಸಿ ಅದನ್ನ ಮಾರ್ಕ್ ಮಾಡಲಿಕ್ಕೆ ಅವಕಾಶ ಇದೆ. ಯಾವಾಗಲೂ ಅಷ್ಟೇ, ಯಾವಾಗಲೂ ಒಂದು ಪ್ರತಿಭೆ ಅಂತಕ್ಕಂಥದ್ದು ಸಣ್ಣತನದಲ್ಲಿ ಇರ್ತಕ್ಕಂಥದ್ದನ್ನೇ ಇನಿಷಿಯಲ್ ಸ್ಟೇಜಲ್ಲಿ ನಾವು ಗುರ್ತು ಮಾಡಿ ಅವನಿಗೆ ಪ್ರೋತ್ಸಾಹ ಕೊಟ್ಟರೆ ನಾವು ಮುಂದೆ ನಾಳೆ ಒಂದಿನ ಈ ದೇಶದ ಒಂದು ಪ್ರತಿಭಾನ್ವಿತ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವುಗಳೆಲ್ಲ ಬಂದಿರತಕ್ಕಂಥ ಮಕ್ಕಳು ನೀವೇನೆಲ್ಲ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಲಿಕ್ಕಿದೆಯೋ ಅವುಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡಿ, ಈಗ ಯಾಕೆಂದರೆ ಶಾಲೆಗಳಲ್ಲಿ ಗೆದ್ದಿರ್ತಕ್ಕಂಥದ್ದು, ಕ್ಲಸ್ಟರ್ ಹಂತದಲ್ಲಿ ಗೆದ್ದಿರ್ತಕ್ಕಂಥದ್ದು, ತಾಲೂಕು ಹಂತಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ಇದು ಒಂಥರ ವಿಭಿನ್ನವಾದ ಅನುಭವ. ಹಾಗೆಯೇ ತಾಲೂಕು ಹಂತದಿಂದ ಜಿಲ್ಲಾ ಮಟ್ಟಕ್ಕೆ ಹೋದ, ಜಿಲ್ಲಾ ಮಟ್ಟದಲ್ಲಿ ಹೋದಾಗ ಬೇರೆ ಬೇರೆ ತಾಲೂಕಿಂದ ಇರ್ತಕ್ಕಂಥ ಮಕ್ಕಳು ಅವರ ಒಂದು ಸಾಮಾಜಿಕ ಹಿನ್ನೆಲೆ ಅಥವಾ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು, ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಇವು ಕಂಪೇರ್ ಮಾಡ್ತಕ್ಕಂಥದ್ದು ಅಥವಾ ಅವರಲ್ಲಿರ್ತಕ್ಕಂಥದ್ದು ಅಳವಡಿಸ್ಕೊಳ್ಳಲಿಕ್ಕೆ ಒಳ್ಳೆಯ ಒಂದು ವೇದಿಕೆ ಆಗ್ತದೆ. ಹಾಗಾಗಿ ತಮ್ಮ ಇಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಈ ಕಾರ್ಯಕ್ರಮ ಆಯೋಜಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರತಿಭೆಗಳನ್ನು ತಾವು ಏನು ಅಂದ್ಕೊಂಡಿದ್ದೀರೋ ಅವುಗಳೆಲ್ಲರನ್ನೂ ಪ್ರದರ್ಶನ ಮಾಡಿ ಉತ್ತಮ ಫಲಿತಾಂಶ ಕಡೆ ಗಮನ ಕೊಡಿ. ಹಾಗಂತೇಳಿ ಎಲ್ರಿಗೂ ಪ್ರತಿಭೆ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಆದರೆ ಕೆಲವು 1 ಅಥವಾ 2 ಪ್ಲೇಸ್ಗಳನ್ನು ಮಾತ್ರ ಆಯ್ಕೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಂತೇಳಿ ಬೇರೆ ಮಕ್ಕಳು ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಾವುಗಳು ಸಹ ಮುಂದಿನ ದಿನಗಳಲ್ಲಿ ಈಗ ಏನು ಅನುಭವವನ್ನು ಪಡ್ಕೊಂಡಿದ್ದೀರೋ ಅದರ ಅನುಭವದ ಮೇಲೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಏನು ಶಿಕ್ಷಕರ ಸಹಕಾರ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅನುಕೂಲ ಆಗಲಿ. ತನ್ಮೂಲಕ ಶಿಕ್ಷಕರಿಗೆ, ಶಾಲೆಗೆ, ತಾಲೂಕಿಗೆ, ಜಿಲ್ಲೆಗೆ ಹಾಗೆ ರಾಜ್ಯಕ್ಕೆ ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ತರಲಿಕ್ಕೆ ತಾವುಗಳೆಲ್ಲ ಕಾರಣೀಭೂತರಾಗಲಿ. ಹಾಗೆ ಆ ರೀತಿಯಲ್ಲಿ ತಮ್ಮಗಳ ಒಂದು ಪ್ರತಿಭೆ ಅನಾವರಣವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.